ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, KE ಮುಖಾಂತರ 2025 ಮತ್ತು 26ನೇ ಸಾಲಿಗೆ ಯಾರೆಲ್ಲ ಅಭ್ಯರ್ಥಿಗಳು BSc ನರ್ಸಿಂಗ್ ಮಾಡಬೇಕು ಅಂತಂದರೆ ಕಂಪಲ್ಸರಿಯಾಗಿ KCET ಎಕ್ಸಾಮನ್ನು ಬರೀಲೇಬೇಕು ಮತ್ತು ಅಪ್ಲಿಕೇಶನ್ ಹಾಕಲೇಬೇಕಾಗುತ್ತೆ. ಅದಕ್ಕೆ ಅಪ್ಲಿಕೇಶನ್ ಕೂಡ ಓಪನ್ ಇದೆ. ಇದೇ ತಿಂಗಳು ಅದಕ್ಕೆ ಕೊನೆ ದಿನಾಂಕನೂ ಕೂಡ ಕೊಟ್ಟಿದ್ದಾರೆ. ಯಾರೆಲ್ಲ ಅಭ್ಯರ್ಥಿಗಳು BSc ನರ್ಸಿಂಗ್ ಪ್ರೈವೇಟ್ ಕಾಲೇಜಲ್ಲೇ ಅಥವಾ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಅಥವಾ ಪ್ರೈವೇಟ್ ಸೀಟ್ ತೊಗೋಬೇಕಂದ್ರೂ ಕೂಡ ನೀವು CETಗೆ ಅಪಿಯರ್ ಆಗಲೇಬೇಕು. CET ಎಕ್ಸಾಮ್ ಬರೀಲೇಬೇಕು. ಓಕೆ, ಅದು 2 ವರ್ಷದಿಂದ ಈಗ ಆಗಿರುವಂಥದ್ದು ಕಟ್ಟುನಿಟ್ಟಾಗಿ ಮಾಡಿದ್ದಾರೆ. ಅಭ್ಯರ್ಥಿಗಳು BSc ನರ್ಸಿಂಗ್ ಮಾಡಲೇಬೇಕು ಕರ್ನಾಟಕದಲ್ಲಿ ಅಂತಂದರೆ ನೀವು CET ಎಕ್ಸಾಮನ್ನು ಬರೀಲೇಬೇಕಾಗುತ್ತೆ. ಹೀಗಾಗಿ ಯಾರೆಲ್ಲ ಅಭ್ಯರ್ಥಿಗಳು ಇನ್ನೂವರೆಗೆ CET ಏನು ಅಪ್ಲಿಕೇಶನ್ ಹಾಕಿಲ್ಲ ಅಂಥವ್ರುಗಳಿಗೆ ಲಿಂಕ್ ಅಂತೂ ಓಪನ್ ಇದೆ. ಆಫೀಷಿಯಲ್ ವೆಬ್ಸೈಟಲ್ಲಿ ಹೋಗಬೇಕು. ಇಲ್ಲಿ UGCET ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಏನಂದ್ರೆ ಮಾಹಿತಿ ಪುಸ್ತಕ ಇದು, ಆಮೇಲೆ CET ಲಿಂಕ್ ಇದೆ. CET ಅಪ್ಲಿಕೇಶನ್ ಹಾಕಲಿಕ್ಕೆ ಲಿಂಕನ್ನು ಕೂಡ ಬಿಟ್ಟಿದ್ದಾರೆ. ಅವನ್ನೆಲ್ಲ ನೀವು ಅಪ್ಲಿಕೇಶನ್ ಕಂಪ್ಲೀಟಾಗಿ ಮಾಡ್ಕೋಬೋದು. ಇದರ ಜೊತೆಗೆ ಯಾರೆಲ್ಲ ಅಭ್ಯರ್ಥಿಗಳು ನಾಟ್ BSc ನರ್ಸಿಂಗ್ ಬೇಡ ನಮಗೆ ಅಂತಂದರೆ BPT ಮಾಡಬೇಕಂದ್ರೂ ಕೂಡ BPT, ಆಮೇಲೆ BSc MLT, BSc OT, BSc ಡಯಾಲಿಸಿಸ್, BSc ಕಾರ್ಡಿಯಕ್ ಟೆಕ್ನಾಲಜಿ, ಆಮೇಲೆ BPUಗಳನ್ನು ಕೋರ್ಸ್ಗಳು ಮಾಡಬೇಕಂದ್ರೂ ಕೂಡ ಅಂದರೆ ಅಲೈಡ್ ಹೆಲ್ತ್ ಸೈನ್ಸ್ಗಳನ್ನು ಕೂಡ ಮಾಡಬೇಕಂದ್ರೂ ಕೂಡ ನೀವು ಅಪ್ಲಿಕೇಶನ್ ಹಾಕಲೇಬೇಕಾಗುತ್ತೆ. ಎಕ್ಸಾಮ್ ಬರೀಲಿ ನಡೀತದೆ, ಆದರೆ ಅಪ್ಲಿಕೇಶನ್ ಹಾಕಲೇಬೇಕು. ಬಟ್ BSc ನರ್ಸಿಂಗ್ ಎಕ್ಸಾಮ್ ಕಂಪಲ್ಸರಿ ಇದೆ. ಬಟ್ ಅಲೈಡ್ ಹೆಲ್ತ್ ಸೈನ್ಸು BPTಗಳಿಗೆ ಎಕ್ಸಾಮ್ ಇರೋದಿಲ್ಲ. ಬಟ್ ಅಪ್ಲಿಕೇಶನ್ ಕಂಪಲ್ಸರಿ ಇದೆ. ಯಾರೆಲ್ಲ ಅಭ್ಯರ್ಥಿಗಳು ಇನ್ನೂವರೆಗೆ ಅಪ್ಲಿಕೇಶನನ್ನು ಹಾಕಿಲ್ಲ, ಅಪ್ಲಿಕೇಶನನ್ನು ಹಾಕಿ ಈ ವರ್ಷದಲ್ಲಿ ಬರುವಂತಹ ಕೌನ್ಸಿಲಿಂಗ್ ಪ್ರೊಸೆಸ್ ಇದೆಯಲ್ಲ ಅದಕ್ಕೆ ನೀವು ಭಾಗಿಯಾಗ್ಬೋದು.